ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ಆನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರಿಲ್ಲ. ಅಂದರೆ ಲೈಕ್ ಆಲ್ ಆಫ್ ಎ ಸಡನ್ ನೆನ್ನೆ ನೈಟ್ ನನಗೆ ಫುಲ್ ಬ್ಯಾಕ್ ಪೇನ್ ಬಂದುಬಿಡ್ತು. ಮುಂಚೆನೇ ಸ್ವಲ್ಪ ಇಂಜುರಿ ಆಗಿತ್ತು ನನಗೆ, ಅಂದರೆ ಮೈನರ್ ಇಂಜುರಿ, ಬಟ್ ಅದು ನೋಡಿದ್ರೆ ಲೈಫ್ ಲಾಂಗ್ ಯಾಕೋ ನನ್ನನ್ನು ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ. ಅದ್ರ ಮೇಲೆ ಏಟು ಬೀಳ್ತಾನೆ ಇದೆ. ಆ್ಯಂಡ್ ಹಾಗಾಗಿ ನೆನ್ನೆ ನೈಟ್ ಆಲ್ ಆಫ್ ಎ ಸಡನ್ ಮಿಡ್ ನೈಟಲ್ಲಿ ಫುಲ್ ಈ ಮೇಲ್ಗಡೆ ಬೆನ್ನು ಅಲ್ಲಂತೂ ಇವಾಗಲೂ ನನಗೆ ಜೋರಾಗಿ ಒಂದೇ ಸಾರಿ ಉಸಿರಾಡೋಕ್ಕಾಗ್ತಾಯಿಲ್ಲ. ಮೇ ಬಿ ಅದು ಗ್ಯಾಸ್ಟ್ರಿಕ್ಗ ಅಥವಾ ಮುಂಚೆ ಬಿದ್ದಿದ್ದು ಏಟ್ಗೆ ವಾಪಸ್ ಬರ್ತಾ ಇರೋವಂಥ ನೋವು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ಅದೇ ಹ್ಯಾಂಗ್ ಓವರಲ್ಲಿ ಬೆಳಿಗ್ಗೆಯಿಂದ ಇದ್ದೀನಿ. ನಾನು ನಿಜವಾಗ್ಲೂ ಬೆಳಿಗ್ಗೆಯಿಂದ ಸರಿಯಾಗಿ ಏನೋ ಇವತ್ತಿನ ದಿನವೇ ನನಗೇನೋ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ. ಪೋಸ್ಟ್ ಮಾಡೋದಕ್ಕೆ ಯಾವುದೂ ವೀಡಿಯೋ ಇಲ್ಲದೆ ಇರೋ ಕಾರಣ ನಾನಿವತ್ತು ವೀಡಿಯೋ ವ್ಲಾಗ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನಾನಿವಾಗ ಒಂದು ಈಸಿಯೆಸ್ಟ್ ಸ್ಕಿನ್ ಕೇರ್ನ ತೋರಿಸೋಣ ಅಂತ. ಯಾಕೆಂದರೆ ನನ್ನ ಮುಖ ಅಂತೂ ತುಂಬಾ ಡಲ್ ಆಗ್ತಾಯಿದೆ. ನನಗೆ ಅದು ಇಷ್ಟ ಆಗಲ್ಲ. ನಮ್ಗೆ ಹುಷಾರಿಲ್ಲ ಅನ್ನೋದು ನಮ್ಮ ಫೇಸಲ್ಲಿ ಕಾಣಿಸ್ಬಾರ್ದು. ನನಗೆ ಅದೇನೋ ನನ್ನ ಮುಖ ನಾನು ನೋಡ್ಕೊಂಡ್ರೆ ಮತ್ತೆ ಒಂಥರ ಅಯ್ಯೋ ಹುಷಾರಿಲ್ವಲ್ಲ ಅನ್ನೋ ಥರ ಅನಿಸುತ್ತೆ. ಅದಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಮನೆಯಲ್ಲಿ, ಫಾರ್ ಎ ಚೇಂಜ್, ಸ್ವಲ್ಪ ಮೈಂಡ್ ಡಿವರ್ಟ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ಫೇಸ್ ಪ್ಯಾಕ್ ಹಚ್ಚಿ ನಿಮಗೆ ನಾನು ಫಾಲೋ ಮಾಡ್ತಾ ಇದ್ದಂಥ ಒಂದು ರೆಮಿಡಿ ಹೇಳಬಾರ್ದು ಅಂತ ಅನ್ನಿಸ್ತು. ಆ್ಯಂಡ್ ಒಂದು ಸ್ಕಿನ್ ಕೇರ್ ರೊಟೀನ್ ಕೂಡ ಆಗುತ್ತೆ. ಸೊ ಬನ್ನಿ, ಅಡುಗೆ ಮನೆಯಲ್ಲಿದ್ದೀನಿ ನಾನಿವಾಗ. ಬರೀ 2 ರಿಂದ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋವಂಥ ಪ್ಯಾಕ್ನ ಹಚ್ಚುವಂಥ ಒಂದು ಮನಸ್ಥಿತಿಯಲ್ಲಿಲ್ಲ. ಬಟ್ ಏನಾದರೂ ಒಂದು ಇರಲಿ ಅಲ್ಲ, ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡಿದ್ರೆ ಕೆಲವೊಬ್ರಿಗೆ ಯೂಸ್ ಆಗ್ಬೋದು. ಆ್ಯಂಡ್ ಕೆಲವೊಬ್ರು ಥ್ಯಾಂಕ್ಸ್ ಫಾರ್ ದ ಟಿಪ್ಸ್ ಅಂತೆಲ್ಲ ಮೆಸೇಜ್ ಮಾಡ್ತಿದ್ರೆ, ಕಮೆಂಟ್ಸ್ ಮಾಡ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯೂಸ್ ಆಗಲಿ ಅಂತಲೇ ನಾನು ಆ ಥರ ನಾನು ಏನು ರೆಗ್ಯುಲರ್ ಆಗಿ ಅದು ಬಟ್ಟೆಗಳ ಮೇಲಾಗಿರ್ಬೋದು ಅಥವಾ ಫೇಸ್ ಮೇಲಾಗಿರ್ಬೋದು ಅಥವಾ ಬಾಡಿ ಮೇಲಾಗಿರ್ಬೋದು ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡ್ಕೊತೀನಿ ಅಥವಾ ನನಗೆ ಯಾವುದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅದನ್ನು ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋವಂಥದ್ದು ಜಸ್ಟ್ ಇನ್ಸ್ಟೆಂಟ್ ಗ್ಲೋ ಅಂತ ಏನು ಹೇಳ್ತೀವಿ, ಒಂದು ಕ್ರೀಮ್ ಅಥವಾ ಒಂದು ಮಾಯ್ಶ್ಚರೈಸರ್ ಅಥವಾ ಇನ್ನೊಂದು ಏನೋ ಯೂಸ್ ದುಡ್ಡು ಖರ್ಚು ಮಾಡದೇ ಇರೋವಂಥದ್ದು. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಾನಿಲ್ಲಿ ಇವಾಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಆ್ಯಂಡ್ ಸ್ವಲ್ಪ ನಮ್ಮ ಒಂದು ಪೇಸ್ಟ್ ರೀತಿ ಬರೋಷ್ಟು ಹಾಲನ್ನ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿಟ್ಕೊತೀನಿ. ಪೇಸ್ಟ್ ಅಂತಂದರೆ ನೀವು ಯೂಶ್ವಲಿ ಫೇಸ್ ಪ್ಯಾಕ್ ಹೇಗೆ ನೀವು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊತೀರೋ ಅದೇ ಥರ. ಹೆಚ್ಚು ಕಡಿಮೆ ಹಾಲನ್ನ ಬೇಕಿದ್ದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ ಮಾತ್ರ 1 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ. ನಾನಿಲ್ಲಿ ಇವಾಗ ಫಸ್ಟು ಫೇಸ್ ವಾಶ್ ಮಾಡ್ಕೋತೀನಿ. ಆ್ಯಂಡ್ ನಾನು ಫೇಸ್ ವಾಶ್ ಮಾಡೋದಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ಕಡಲೆ ಹಿಟ್ಟು ಜೊತೆಗೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ನಾನು ಲಾಸ್ಟ್ ಒಂದು ವ್ಲಾಗ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಫ್ರೀ ಇದ್ದರೆ ಪ್ಲೀಸ್ ಹೋಗಿ ಅಲ್ಲಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಮುಖ ತೊಳ್ಕೊಂಡೆ. ಕಡಲೆ ಹಿಟ್ಟಲ್ಲೇ ನಾನು ಮುಖ ತೊಳೆಯೋದು. ಸೋಪ್ ಅಥವಾ ನನಗೆ ಯಾವುದೇ ರೀತಿಯ ಫೇಸ್ ವಾಶ್ ಇಲ್ಲಿವರೆಗೂ ನನಗೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಯಾವುದು ಸೆಟ್ ಆಗಿಲ್ಲ. ಸೊ ಹಾಗಾಗಿ ಲಾಸ್ಟ್ ಆ್ಯಂಡ್ ಫೈನಲ್ ಹೋಗಿ ಬಂದು ನಾನು ಕಡಲೆ ಹಿಟ್ಟೆ ಯೂಸ್ ಮಾಡೋದು. ನಾನು ಕಾಟನ್ ಟವಲ್ನ ಯೂಸ್ ಮಾಡಿಕೊಂಡು ಮುಖ ಒರೆಸ್ಕೊಂಡಿದ್ದೀನಿ. ಸಪೋಸ್ ನೀವು ಟಿಶ್ಯೂ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಟವಲ್ ಅಥವಾ ಬಟ್ಟೆ ಯೂಸ್ ಮಾಡಿ ಮುಖ ಒರೆಸೋದಕ್ಕಿಂತ ಟಿಶ್ಯೂ ಯೂಸ್ ಮಾಡಿದರೆ ಇನ್ನೂ ಬೆಟರ್ ಆಗಿರುತ್ತೆ. ಫೇಸ್ ಟಿಶ್ಯೂಸ್ ಅಂತಲೇ ಬರುತ್ತೆ. ಸೊ ಅದು ಯೂಸ್ ಮಾಡಿ. ಆ್ಯಂಡ್ ಇವಾಗ ನಾನು ಅದರದ್ದು ಕನ್ಸಿಸ್ಟೆನ್ಸಿ ನನಗೆ ಸ್ವಲ್ಪ ಇಲ್ಲಿ ಅಂದರೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸ್ತು. ಸೊ ದಟ್ ನಾನು ಮಧ್ಯದಲ್ಲಿ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಲು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾನು ಆಲ್ ಓವರ್ ಫೇಸ್ನ ನಾನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ತಾನೆ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ನಾನು ಫೇಸ್ ಪ್ಯಾಕ್ನ ಆಲ್ ಓವರ್
ಫೇಸ್ ಆ್ಯಂಡ್ ನೆಕ್ ಪೂರ್ತಿ ನಾನು ಕವರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಟಿಗೂ ನಾನು ಹಚ್ಚಿರೋದ್ರಿಂದ ಸ್ವಲ್ಪ ಟೇಸ್ಟ್ ಗೊತ್ತಾಯಿತು, ಹಾಗಾಗಿ ನಾನು ಸೂಪರ್ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ಳಿ, ಯಾಕೆಂತಂದರೆ ಕೆಲವ್ರಿಗೆ ಬೆವ್ತ್ಕೊಳ್ಬೋದು, ಯಾಕೆಂದರೆ ಸ್ವೆಟ್ ಬಂದರೆ ಅದು ಚೆನ್ನಾಗಿ ಡ್ರೈ ಆಗೋಲ್ಲ. ಅದರಿಂದ ಸ್ವಲ್ಪ ಸಣ್ಣಕ್ಕೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ರು ನೋ ಪ್ರಾಬ್ಲಮ್, ಇನ್ನು ಒಳ್ಳೆಯದೇ. ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂದರೆ ಕೈಗೆ ಅಂಟ್ಕೊತಾ ಇಲ್ಲ, ಆ ಒಂದು ಫೇಸ್ ಪ್ಯಾಕ್ ಅಂಟ್ಕೊತಾ ಇಲ್ಲ. ಸೊ ದಟ್ ನಾನು ಅಪ್ವರ್ಡ್ಸ್ ಸ್ಕ್ರಬ್ ಮಾಡಿಕೊಂಡು, ಅಂದರೆ ಅದನ್ನು ತೆಗಿತಾ ಇದ್ದೀನಿ ನಾನು. ನೀವು ಹೆಂಗೆ ನೋಡ್ತಿದ್ದೀರಲ್ಲ ಅದೇ ಥರ ನಾನು ತೆಗಿಯೋದು. ಸ್ವಲ್ಪ ನೀರು ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆ್ಯಂಡ್ ಈ ಥರ ನೀಟಾಗಿ ಅದು ಡ್ರೈ ಆಗಿರೋದ್ರಿಂದ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿದಾಗ ಉದುರೋಗುತ್ತೆ. ಆ್ಯಂಡ್ ಮಿಕ್ಕಿರುವಂಥ ಫೇಸ್ ಪ್ಯಾಕ್ನ ನಾನು ನೀಟಾಗಿ ವಾಶ್ ಮಾಡುವಾಗಲೇ ನಾನು ತೊಳ್ಕೊತೀನಿ. ಆ್ಯಂಡ್ ಲಿಪ್ಸ್ನ ಕಾನ್ಸಂಟ್ರೇಷನ್ ಮಾಡಿ, ಆ್ಯಂಡ್ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಲ್ಲ, ತುಟಿ ಸುತ್ತಲೂ ಕಪ್ಪಗಿರುತ್ತೆ ಕೆಲವರಿಗೆ, ಅದೆಲ್ಲ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಹೋಗುತ್ತೆ. ಟೀ ಶರ್ಟ್ ಒದ್ದಾಗಿದೆ, ಪ್ಲೀಸ್ ನೆವರ್ ಮೈಂಡ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಒಂದು ಸ್ಕಿನ್ ಹೆಂಗೆ ಚೇಂಜ್ ಆಗಿದೆ ಅಂತ. ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಅಂದರೆ, ನೀವು ಲೈವಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಈ ವಿಡಿಯೋನ ನಾನು ಫೇಸ್ ಪ್ಯಾಕ್ ಹಚ್ಚೋದಕ್ಕೆ ಮುಂಚೆ ನಾನು ಹೆಂಗಿದ್ದೆ, ಅಂದರೆ ನನ್ನ ಒಂದು ಫೇಸಲ್ಲಿ ಏನಿತ್ತು, ಐ ಮೀನ್ ದ ಗ್ಲೋ ಇತ್ತಾ ಇರಲಿಲ್ವಾ ಅಂತ ಅಲ್ಲಿಗೆ ಹೋಗಿ ನೋಡಿ. ಆ್ಯಂಡ್ ಅದಾದಮೇಲೆ ತಕ್ಷಣವೇ ಫಾರ್ವರ್ಡ್ ಮಾಡಿ ಈ ಒಂದು ಕ್ಲಿಪ್ಪಿಂಗ್ನ ನೋಡಿ. ನಿಮ್ಗೆ ನಿಜವಾಗ್ಲೂ 100% ಅಟ್ಲೀಸ್ಟ್ ಸ್ವಲ್ಪ ಆದರೂ ಡಿಫ್ರೆನ್ಸ್ ಕಾಣಿಸುತ್ತೆ. ಆ್ಯಂಡ್ ನಿಜವಾಗ್ಲೂ ನನಗಂತೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಿಕಾಸ್ ನಾನು ಅದಕ್ಕೆ ಮುಂಚೆ ಮಿರರ್ ನೋಡ್ಕೊಂಡಿದ್ದಕ್ಕೂ ಫೇಸ್ ಪ್ಯಾಕ್ ಹಾಕಿದ ಮೇಲೆ ನಾನು ಮಿರರ್ ನೋಡ್ಕೊಳ್ಳೋದಕ್ಕೂ ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದನ್ನು ನೀವು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸರ್ತಿ ಆದರೂ ಯೂಸ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಚೇಂಜಸ್ ಅಂತೂ 100% ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ಡಾರ್ಕ್ ಸ್ಪಾಟ್ಸ್, ಅಂದರೆ ಪಿಂಪಲ್ ಹೋದ್ರೂ ನಿಮಗೆ ಮಾರ್ಕ್ಸ್ ಏನಿರುತ್ತೆ, ಹುಡುಗರು ಹುಡುಗಿರು ಯಾರಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನೂ ಇಲ್ಲ. ಅವರು ಇದು ಹಚ್ಬೇಕು, ಇವ್ರು ಅದು ಹಚ್ಬೇಕು, ನೋ. ಸ್ಕಿನ್ ಕೇರ್ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಯಾವುದಾದ್ರೂ ಒಂದು ರೆಮಿಡಿನಲ್ಲಿ ಸ್ವಲ್ಪ ಚೇಂಜಸ್ ಹಾಕೋಬೋದು. ಯಾಕೆ ಅಂತಂದರೆ ಕೆಲವರು ಹೆಣ್ಮಕ್ಳು ಅರಿಶಿನ ಯೂಸ್ ಮಾಡ್ತಾರೆ, ಆಲ್ ಓವರ್ ಫೇಸ್ ಅರಿಶಿನ ಯೂಸ್ ಮಾಡ್ತೀವಿ. ಬಟ್ ಗಂಡು ಮಕ್ಕಳು ಅರಿಶಿನ ಹಚ್ಚಿದ್ರೆ ನಾವು ಯೂಸ್ ಮಾಡೋದು ಕೂದಲು ಬರದೇ ಇರಲಿ ಅಂತ, ಗಂಡು ಮಕ್ಕಳಿಗೆ ಆಮೇಲೆ ದಾಡಿ ಎಲ್ಲ ಬರದೇ ಇದ್ರೆ ಕಷ್ಟ. ಸೊ ಆ ಥರ ಒಂದು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸಮ್ಟೈಮ್ ಏನಾದರೂ ಈ ಥರ ಅಂತ ಅನಿಸ್ದಾಗ, ಆ್ಯಂಡ್ ಏನಾದರೂ ನನ್ನ ಮುಖದಲ್ಲಿ ಗ್ಲೋ ಇಲ್ಲ ಅಂತಂದಾಗ ನಾನು ಖಂಡಿತವಾಗ್ಲೂ ಸ್ಕಿನ್ ಕೇರ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನು ನೀವು ಕೂಡ ಫಾಲೋ ಮಾಡಿ. ಡೆಫಿನೆಟ್ಲಿ ವೇಸ್ಟ್ ಆಫ್ ಸ್ಕ್ರೋಲಿಂಗ್, ಏನಾದರೂ ಒಂದು ಸ್ಕ್ರೋಲ್ ಮಾಡೋ ಬದಲು ಮೊಬೈಲ್ನಲ್ಲಿ ಈ ಥರದ್ದು ಏನಾದರೂ ಒಂದು ಮಾಡ್ಕೊಂಡಾಗ ನಮಗೆ ನಾವೇ ಒಂದು ಲೈಕ್ ಒಳ್ಳೇದು ಮಾಡ್ಕೊತಾ ಇದ್ದೀವಿ ಅನ್ನೋ ಫೀಲ್ ನನಗಿರುತ್ತೆ, ಐ ಮೀನ್ ನಮಗಿರುತ್ತೆ. ಸೊ ಇದಾದಮೇಲೆ ನಾನು ಒಂದು ತೆಳು ಲೇಯರ್ ಆಲ್ಮಂಡ್ ಆಯಿಲ್ನ ನಾನು ಹಚ್ಕೋತೀನಿ. ಮಾಯಿಶ್ಚರೈಸರ್ ಹಚ್ಬೋದು, ಬಟ್ ಕೆಮಿಕಲ್ ಇರುತ್ತೆ. ಏನಾದರೂ ಅಟ್ಲೀಸ್ಟ್ 0.1% ಆದರೂ ಕೆಮಿಕಲ್ ಇದ್ದೇ ಇರುತ್ತೆ ಯಾವ ಮಾಯಿಶ್ಚರೈಸರ್, ನಾನು ಹಚ್ಚುವಂಥ ಮಾಯಿಶ್ಚರೈಸರಲ್ಲಿ. ನನಗೆ ಡ್ರೈನೆಸ್ ಅನಿಸ್ತಾ ಇದೆ, ಯಾಕೆಂದರೆ ಇದರಲ್ಲಿ ನಾನು ಜೇನುತುಪ್ಪ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಡ್ರೈ ಅನಿಸ್ತಾ ಇದೆ. ಹಾಗಾಗಿ ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ದಯವಿಟ್ಟು ಈ ಒಂದು ಪ್ರೊಸೀಜರ್ ನಾನು ಏನು ಹೇಳಿದೆ, ಈ ಸ್ಟೆಪ್ನ ನಾನು ಎಣ್ಣೆ ಹಚ್ತೀನಿ ಅಂತ, ಐ ಮೀನ್ ಆಲ್ಮಂಡ್ ಆಯಿಲ್ನ ಹಚ್ತೀನಿ ಅಂತ, ಇದನ್ನು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಇದು ಮುಖ ತೊಳೆಯುವಾಗ ಇದು ಕಾಮನ್ ಆಗಿಬಿಡುತ್ತೆ, ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ನಾನು ಡಾರ್ಕ್ ಕಲರ್ ಟೀ ಶರ್ಟ್ ಹಾಕಬೇಕಿತ್ತು, ಬಟ್ ಹವೆವರ್ ಪರವಾಗಿಲ್ಲ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ಸ್ಕಿನ್ ಕೇರ್ ಇಷ್ಟ ಆಗಿದ್ರೆ ಪ್ಲೀಸ್ ಹೇಳಿ. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಎಲ್ಲಾದರೂ ಹೋಗಬೇಕು ಮನೆಯಲ್ಲೇ, ಅಂದರೆ ಆನಂದ್ ಅವ್ರ ಕೆಲಸ ಆದಮೇಲೆ ಮನೆ ಅಷ್ಟೇ. ಆ್ಯಂಡ್ ನಾವು ಕೂಡ ಹೋಗಿರಲಿಲ್ಲ. ಸೊ ದಟ್ ದಿಶು ಕೂಡ ಕೇಳ್ದೆ ಇವತ್ತು ಹೋಗೋಣ ಅಂತ. ಸೊ ನಾವು ಒಂದು ರೆಸ್ಟೋರೆಂಟ್ ಹೋಗಿದ್ವಿ ಮನೆ ಹತ್ರನೇ. ಹೋಗಿ ಅಲ್ಲಿ ನನ್ನ ಮಗ ಏನೋ ಒಂದು ಸಾಧನೆ ಮಾಡಿದ್ದಾನೆ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಮತ್ತೆ ಯಾಕೆ
ಅಮ್ಮ ಹೋಗ್ಲಿ ಬಿಡು ಅನ್ನತ್ತಾ. ನಿಮ್ಮ ಪಪ್ಪ ಸರಿ ಇಲ್ಲಲ್ಲ? ಹಾಂ, ಕಳ್ಳ ಎಲ್ಲಿ ಬಿಟ್ಕೊಡ್ತಾನೆ. ಅವತ್ತು ನೀನು ತಿಂಡಿ ತಿನ್ನೋದು ಹಾಕಿದ್ನಲ್ಲ, ತಿಂಡಿ ತಿನ್ನುವಾಗ ಹೆಂಗಿದೆ ಅಂತ ಕೇಳೋದಕ್ಕೆ ಅಂದಲ್ಲ. ಈ ಮಾಮ ಏನಕ್ಕ ಒಂದು ರಿಯಾಕ್ಷನ್ ಇಲ್ಲ, ಏನಿಲ್ಲ, ಅಂತ ತಿನ್ನುತ್ತೆ ಅಂತ. ನಿನ್ನ ರಿಯಾಕ್ಷನ್ ಅಷ್ಟೇ, ಓವರ್ ಅಂದರೆ ಇಷ್ಟು. ಸರಿ, ಹೆಂಗಿದೆ ಹೇಳಿ ಇವಾಗ ತಿಂಡಿ? ನಿನ್ನ ಕೈಲಾಗ ನಗಾಡ್ತಾ ಇದ್ರಲ್ಲ ಅಂತಾನೆ ಮಾಮ ಅಂತ ಹೇಳು. ಚೆನ್ನಾಗಿತ್ತು, ತಿಂಡಿ ತಿಂತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಎಲ್ಲ ದಿನ ಇದೆಲ್ಲ ಕಟ್ಬಿಡು. ಇವರಿಂದ ಇದಕ್ಕೆ ಮೇಲೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಮಾಡೋದು ತಪ್ಪು ಅಷ್ಟೇ ಅಷ್ಟೇ. ಅಷ್ಟೇ. ಅದೇ ನಾವಾದರೆ ಚೆನ್ನಾಗಿದೆ, ಸಾಲ್ಟ್ ಕರೆಕ್ಟ್ ಇದೆ, ಖಾರ ಕರೆಕ್ಟ್ ಇದೆ, ಪುಳಿಯೋಗರೆ ಅಂದರೆ ಹಿಂಗಿರಬೇಕು ಅಂತ ಹೇಳ್ತೀನಿ. ಆದರೆ ನಮ್ಮ ಒಬ್ಬರು ಪಾರ್ಟ್ನರ್ ಅದಕ್ಕೆ ಡೆಡ್ ಆಪೋಸಿಟ್. ಬಟ್ರ ಆದರೆ ಹೇಳ್ಬೋದು, ಬಟ್ರೆ ಹಿಂಗೆ ಕಮ್ಮಿ ಐತೆ, ಬಟ್ರೆ ಹಿಂಗೆ ಜಾಸ್ತಿ ಐತೆ, ನೋಡ್ಕೊಂಡು ಮಾಡ್ರಿ ಫಂಕ್ಷನ್ ಅಂತ ಮಾಡಿ ತಿಂತೀನಿ, ತಿನ್ಕೊಂಡು ಹೋಗ್ತಾ ಇದ್ದೀನಿ ಹೇಳೋದು. ಅಯ್ಯಪ್ಪ, ನಾನು ಅಷ್ಟು ಕೆಡ್ದಾಗ ಅಡುಗೆ ಮಾಡ್ತೀನಿ ಹಂಗಿದ್ರೆ. ನಾನು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಚೆನ್ನಾಗಿದ್ದೀನಿ ತಿಂತಾ ಇದ್ದೀನಿ ಅಂತ ಹೇಳ್ತೀನಿ. ಅಂದರೆ ಹುಡುಗರು ಹೇಳ್ತಾ ಇದ್ರು ಅನ್ನತ್ತೆ ಅಷ್ಟೇ ಮಾಮ ಅಂತ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಹೇಳಿ. ಜಾಸ್ತಿ ಏನಿಲ್ಲ, ಚೆನ್ನಾಗಿ ತಿಂತಾ ಇದ್ದೀನಿ. ಇವಾಗ ಚೆನ್ನಾಗಿಲ್ಲ ಅಂತ ತಿನ್ನಲ್ಲ, ಇಟ್ಬಿಟ್ಟು ಹೋಗ್ತೀನಿ, ಗೊತ್ತು ತಾನು ನಿಮಗೆ. ನೀನು ಯಾವತ್ತೇನು ಇಟ್ಬಿಟ್ಟು ಹೋಗಿಲ್ಲ. ಇಟ್ಬಿಟ್ಟು ಅಂದ್ರೆ ಹಂಗಲ್ಲ, ಬಿಟ್ಬಿಟ್ಟು. ಸೊ ನೋಡಿದ್ರಲ್ಲ, ಇಷ್ಟೇ ನಮ್ಮ ಕಾನ್ವರ್ಸೇಷನ್ಸು. ನೆವರ್ ಎಂಡಿಂಗ್. ನಾನು ಏನಾದರೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಬಟ್ ಅವ್ರ ಆನಂದ್ ಅವ್ರು ಯಾವತ್ತೂ ಅದಕ್ಕೆ ಚೆನ್ನಾಗಿದೆ ಅಷ್ಟೇ. ತಿಂಡಿ ಹೇಗಿದೆ, ಚೆನ್ನಾಗಿದೆ ಹಂಗೆ ಹೇಳೋದವರು. ಅದಕ್ಕೂ ಜಾಸ್ತಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಅದು ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಕೂಡ. ಸೊ ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ನಮಸ್ಕಾರ.